ಬೆಂಗಳೂರಿನ 50 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸೆಕೆಂಡ್ ಏರ್ಪೋರ್ಟ್ ಆಗಲಿದೆ. ಬೆಂಗಳೂರಿನ ಸುತ್ತಮುತ್ತ 3 ಕಡೆ ಜಾಗವನ್ನ ಗುರುತಿಸಿದೆ ರಾಜ್ಯ ಸರ್ಕಾರ. ಶೀಘ್ರದಲ್ಲೇ ಕೇಂದ್ರದ ತಂಡ ಆಗಮಿಸಿ ಪರಿಶೀಲಿಸಿ ಜಾಗ ಫೈನಲ್ ಮಾಡುತ್ತೆ. ನೋಡಿ, ಅಂತೂ ಜಾಗ ಫೈನಲ್ ಆಗಿದೆ. ಈಗ ಬೆಂಗಳೂರಿನ ಸುತ್ತಮುತ್ತ 3 ಕಡೆ ಜಾಗವನ್ನ ಗುರುತು ಮಾಡಿತ್ತು ಸರ್ಕಾರ. ಬಟ್ ಇದಕ್ಕೆ ಫೈನಲ್ ಆಗಿ ಅಂತಿಮ ಮುದ್ರೆ ಒತ್ತುವುದು ಕೇಂದ್ರದ ತಂಡ. ಮೂಲಸೌಕರ್ಯ ಅಭಿವೃದ್ಧಿ ಸಚಿವ ಎಂಬಿ ಪಾಟೀಲ್ ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಜಾಗಗಳ ಪೂರ್ವ ಕಾರ್ಯ ಸಾಧ್ಯತಾ ಅಧ್ಯಯನಕ್ಕೆಂದು ಆಗಮಿಸುತ್ತ ಟೀಮ್. ಭಾರತೀಯ ವಿಮಾನ ನಿಲ್ದಾಣಗಳ ಪ್ರಾಧಿಕಾರದ ಬಹುಶಿಸ್ತೀಯ ತಂಡ ಬರುತ್ತೆ. ಕೇಂದ್ರದ ತಂಡದ ಭೇಟಿಗಾಗಿ ಶುಲ್ಕ ಪಾವತಿ ಮಾಡಿದ ರಾಜ್ಯ ಸರ್ಕಾರ. ಕನಕಪುರ ರಸ್ತೆಯಲ್ಲಿ 2 ಕಡೆ ಏರ್ಪೋರ್ಟ್ಗೆ ಜಾಗ ಗುರುತು ಮಾಡಿದ್ದಾರೆ. ನೆಲಮಂಗಲ ಕುಣಿಗಲ್ ರಸ್ತೆಯಲ್ಲಿ ಮತ್ತೊಂದು ಸ್ಥಳ ಗುರುತು ಮಾಡಿದ್ದಾರೆ. ಬಹುತೇಕವಾಗಿ ಕನಕಪುರ ರಸ್ತೆಯಲ್ಲಿ ಗುರುತು ಮಾಡಿರುವಂಥ ಜಾಗದಲ್ಲೇ ಫೈನಲ್ ಆಗೋ ಸಾಧ್ಯತೆಗಳಿದ್ದಾವೆ. ಭೂ ಸ್ವಾಧೀನ ಪ್ರಕ್ರಿಯೆ ಇದೆಲ್ಲವೂ ಕೂಡ ಬೇಗ ಆರಂಭ ಮಾಡ್ತೀವಿ ಅಂತ ಎಂಬಿ ಪಾಟೀಲ್ ಹೇಳಿದ್ದಾರೆ. ಜಾಗ ಕಳಿಸಿದೀವಲ್ಲ, ಕನಕಪುರ ಒಂದು ಕಳಿಸಿದೀವಿ, ಇಲ್ಲಿ ನೆಲಮಂಗಲ ಕುಣಿಗಲ್ ರೋಡ್ ಕಳಿಸಿದೀವಿ. ಶೀಘ್ರದಲ್ಲೇ ಏರ್ಪೋರ್ಟ್ ಅಥಾರಿಟಿ ಫಿಟ್ ಆದ್ರು ಬರ್ತಾರೆ. ಇನ್ನೊಂದು ನೆಲಮಂಗಲ ಟು ಕುಣಿಗಲ್ ರೋಡ್ನಲ್ಲಿ 2 ಅಲ್ಲಿನೇ ಈ ಕನಕಪುರದಾಗ ಏನಾರು ಓವರ್ಲ್ಯಾಪಿಂಗ್ ಇದಾವೆ. 2 ಒಂದೇ ಸೈಟ್ ಇದ್ದಂಗೆ ಅವು. ಆ್ಯಕ್ಚುಲಿ ಹಾಗೆ ಸ್ಟ್ರಿಕ್ಟ್ ಸೆನ್ಸ್ನಾಗ ನೋಡಿದ್ರೆ 2 ಸೈಟು ಓವರ್ಲ್ಯಾಪಿಂಗ್ ಸೈಟ್ಸ್ ಇದಾವೆ. 2 ಸೈಟ್ ಇದಾವೆ. ತುಮಕೂರು ದಾಟಿ ಮಾಡಬೇಕಾದ್ರೆ ಡಿಸ್ಟಿಕ್ ಏರ್ಪೋರ್ಟ್, ದಿಸ್ ಇಸ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. 50 ಕಿಲೋಮೀಟರ್ ರೇಡಿಯಸ್ನಾಗ ಇರಬೇಕು. ಅಲ್ಲಿ ಜನ ಬರಬೇಕು. ಆವಾಗ ಬಂದು ನಿಮ್ಗೆ ಇನ್ವೆಸ್ಟ್ ಯಾರು ಟಾಟಾ ಇರ್ಬೋದು, ಬಾಯಲ್ ಇರ್ಬೋದು, ಅಂಬಾನಿ ಇರ್ಬೋದು, ಯಾರೇ ಬಂದು ಇನ್ವೆಸ್ಟ್ ಮಾಡ್ಬೇಕಂದ್ರೆ ಸುಮ್ಮನೆ ಲ್ಯಾಂಡ್ ಕಟ್ಕೋ, ಎಲ್ಲ ಒಂದು ಕಡೆ ಲ್ಯಾಂಡ್ ಕೊಟ್ಟು ಚಿತ್ರದುರ್ಗ ಲ್ಯಾಂಡ್ ಕೊಟ್ಕೊಂಡು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡ್ತಾರ. ಅವರು ವಯಬಿಲಿಟಿ ನೋಡ್ತಾರೆ, ಕನೆಕ್ಟಿವಿಟಿ ನೋಡ್ತಾರೆ. 2 ಥರ ಇದ್ದಾವೆ. ಒಂದು ಏರ್ಪೋರ್ಟ್ ಇವತ್ತು ನಾರ್ತಿಗಿದೆ, ಸೌತ್ನಿಂದ ಅದಕ್ಕೂ ಕೂಡ 50% ಜನ ಬರ್ತಾರೆ. ನಾರ್ತ್ನಾಗಿದ್ದಾಗ ಇನ್ನೊಂದು ಏರ್ಪೋರ್ಟ್ ನಾರ್ತ್ ಆದಾಗ ಅಲ್ಲಿನೂ ಕೂಡ ಪ್ಯಾಸೆಂಜರ್ಸ್ ಡಿವೈಡ್ ಆಗ್ತದೆ. ವಯಬಿಲಿಟಿ ಬರ್ತದೆ. ಹೆಂಗೆ ನಾ ಆ ಗೋಜಿಗೆ ಹೋಗ್ತಾ ಇಲ್ಲ. ನಾನು ಒಂದು ನಾರ್ತು ಒಂದು ಸೌತು 2 ಇಟ್ಕೊಂಡು ಹೋಗಿದ್ದೀನಿ. ಮುಂದೆ ಅದನ್ನು DPR ರೆಡಿ ಮಾಡಿ ಅದಕ್ಕೆ ಟೆಕ್ನಿಕಲ್ ಅನಾಲಿಸಿಸ್ ಆಗುತ್ತೆ, ಫೈನಾನ್ಷಿಯಲ್ ಅನಾಲಿಸಿಸ್ ಆಗ್ತೈತಿ, ವಯಬಿಲಿಟಿ ಅನ್ನೋದನ್ನು ಪ್ರೊಫೆಷ್ನಲ್ ಆಗಿ ಮಾಡ್ತಾರೆ. ಅದನ್ನು ಪ್ರೊಫೆಷ್ನಲ್ ಆಗಿ ಮಾಡಿ ಈ ಎಲ್ಲ ಸಾಧಕ ಬಾಧಕದನ್ನು ಮಾಡ್ಕೊಂಡು ಆಮೇಲೆ ನಿರ್ಣಯ ತೆಗೆದುಕೊಳ್ತಾರೆ. ಲ್ಯಾಂಡನ್ನು ನಾವು ಏರ್ ಮಾರ್ಕ್ ಮಾಡಿದ್ವಿ. 2 ಕಡೆ ಸುಮಾರು 4,500 ಜಾಸ್ತಿ ಲ್ಯಾಂಡನ್ನು ಏರ್ ಮಾರ್ಕ್ ಮಾಡಿದ್ದೀವಿ. ಏರ್ಪೋರ್ಟ್ ಅಥಾರಿಟಿಗೂ ಶೀಘ್ರವಾಗಿ ಬರ್ತಾರೆ. ನಿನ್ನೆನೇ ಅವರಿಗೆ ದುಡ್ಡನ್ನು ಕೂಡ ಕಟ್ಟಿದ್ದೀವಿ. ಇನ್ಸ್ಪೆಕ್ಷನ್ ಚಾರ್ಜಸ್ ಕೇಳಿದ್ರು ಅವರು. ನಿನ್ನೆನೇ ಅವ್ರ ದುಡ್ಡನ್ನು 1 ಕೋಟಿ ಇದು ಇತ್ತು, ಅದನ್ನು ದುಡ್ಡನ್ನು ಕೂಡ ಕಟ್ಟಿದ್ದೀವಿ. ಈಗ ಅವರು ರೆಸ್ಪಾಂಡ್ ಮಾಡಿದ್ದಾರೆ. ಬಂದು ಈಗ ಟೈಮು ಕೊಡ್ತಾರೆ ನಮಗೆ. ಈಗ ಬಂದು ಮಾಡಿ ಅವರು ಬಂದು ಎಷ್ಟೇ, ಅವರೇನು ಪರ್ಮಿಷನ್ ಅಲ್ಲ, ಅವ್ರದ್ದು ಸೈಟ್ ಸೂಟೇಬಲ್ ಇದೆ ಅಷ್ಟೇ ಹೇಳೋಗೋರು. ಮುಂದೆ ಸೈಟ್ ಸೂಟೇಬಲ್ ಇದೆ ಅಷ್ಟೇ ಹೇಳ್ತಾರೆ ಅವರು. ಮುಂದೆ ವಯಬಿಲಿಟಿ ಡಿಸೈಡ್ ಮಾಡೋದು ನಾವು ಡಿಸೈಡ್ ಮಾಡಬೇಕಾಗ್ತದೆ. ಅದಕ್ಕೆ DPR ಮಾಡಿಸಿ ಒಂದು ಫುಲ್ ಸ್ಟಡಿ ಮಾಡಿಸ್ಬೇಕಾಗ್ತದೆ. ಈಗಾಗಲೇ ಐಡೆಕ್ನವ್ರು ಇದ್ದಾರೆ. ಬಟ್ ಅದಕ್ಕಿಂತ ಹೆಚ್ಚಿಗೆ ನಾವು ಸ್ವಲ್ಪ ಹೆಚ್ಚಿನ ಒಂದು ಲೈಕ್ BCGನೋ KPMGನೋ ಅರ್ನ್ಸ್ಟ್ ಆ್ಯಂಡ್ ಯಂಗೋ ಇಂಥ ಯಾವುದೋ ಒಂದು ಏಜೆನ್ಸಿಗೆ ಇವತ್ತೊಂದು ದಿವಸ ನಾವು ಇಂಟ್ರೆಸ್ಟ್ ಮಾಡಬೇಕಾಗ್ತದೆ. ಈಗ ಜಾಗ ಫೈನಲೈಸ್ ಮಾಡ್ತಾರೆ. ಆಮೇಲೆ ಜಾಗ ಫೈನಲೈಸ್ ಮಾಡಿ ನಾವು ಸ್ಟೇಟ್ನವ್ರು ಡಿಸೈಡ್ ಮಾಡ್ತೀವಿ ಯಾವುದು. ಈಗ ಈ 3 ಜಾಗದಲ್ಲಿ 3 ಜಾಗ ಸೂಕ್ತದ ಅಂತ ಕೊಟ್ಟಮೇಲೆ ನಾವು ಅದನ್ನು ಒಂದು ಏಜೆನ್ಸಿ ಕೊಡಬೇಕಾಗ್ತದೆ. ಏಜೆನ್ಸಿ ಕೊಟ್ಟು ಪ್ಯಾಸೆಂಜರ್ ಲೋಡು, ಕಾರ್ಗೋ ಲೋಡು, ಕನೆಕ್ಟಿವಿಟಿ ಎಲ್ಲವನ್ನ ವಿಚಾರ ಮಾಡಿ ನಾವು ನಿರ್ಣಯ ತೆಗೆದುಕೊಳ್ಬೇಕಾಗ್ತದೆ. ಅದಕ್ಕೆ ಆ ಏಜೆನ್ಸಿಯನ್ನು ಎಕ್ಸ್ಪರ್ಟ್ ಅವರು ನಮಗೆ ಅಡ್ವೈಸ್ ಮಾಡ್ತಾರೆ. ಆಗಿದಲ್ಲ ಈ ಫೈನಲ್ 3 ಜಾಗ ಕಳಿಸಿದಲ್ಲ, 2 ಜಾಗ ಕಳಿಸಿದೀವಲ್ಲ. ಕನಕಪುರ ಒಂದು ಕಳಿಸಿದ್ದೀವಿ, ಇಲ್ಲಿ ನೆಲಮಂಗಲ ಕುಣಿಗಲ್ ರೋಡ್ ಕಳಿಸಿದ್ದೀವಿ. ಶೀಘ್ರದಲ್ಲೇ ಏರ್ಪೋರ್ಟ್ ಅಥಾರಿಟಿ ಫಿಟ್